ನಾವು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಒಂದು ಸೀರೀಸ್ ಶುರು ಮಾಡಿದ್ವಿ. ಮೊದಲಿಗೆ ನಾವು ಬಾಂಗ್ಲಾ ಕಥೆಗಳು ಮಾಡಿದ್ವಿ. ಅಷ್ಟಾದ ನಂತರ ಇಸ್ರೇಲ್ ಕಥೆಗಳು ಮಾಡಬೇಕು ಅಂತ ಹೇಳುವಾಗ ಸಿದ್ದರಾಮಯ್ಯನವರ ಸ್ಟೋರಿ ಬಂತು ಮೂಡ ವಿಚಾರಕ್ಕೆ ಸಂಬಂಧಪಟ್ಟ. ಇದೇ ಒಳ್ಳೆ ಟೈಮ್ ಅಂತೇಳಿ ಅದನ್ನೇ ನಾವು ಅವರ ಬಾಯಲ್ಲಿ ಅವರ ಕಥೆಗಳನ್ನು ಹೇಳಿಸುವಂಥ ಪ್ರಯತ್ನ. ಸಿದ್ದರಾಮಯ್ಯನವರಿಗೆ ಎಷ್ಟು ಜನ ಅಣ್ಣ ತಮ್ಮಂದಿರು? ನೀವು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಕುಟುಂಬದವರು ಈಗಲೂ ಅವರವರ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದರೆ, ಹಾಗೆಯೇ ಸಿದ್ದರಾಮಯ್ಯನವರ ಫ್ಯಾಮಿಲಿಯವರು ಕೂಡ ಅದೇ ಅವರವರ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಸಿದ್ದರಾಮಯ್ಯನವರು ಯಾವುದೇ ಮುಖ್ಯಮಂತ್ರಿ ಆದಾಗಲೂ ಕೂಡ ಯಾವುದೇ ಮದುವೆಗಳನ್ನು ಅರಮನೆ ಮೈದಾನದಲ್ಲಿ ಮಾಡಿಸಿದ ಇತಿಹಾಸನೇ ಇಲ್ಲ. ಎಲ್ಲ ಮೈಸೂರಲ್ಲಿ ಅವರ ಊರಲ್ಲೇ. ಆಮೇಲೆ ಸಿದ್ದರಾಮಯ್ಯನವರು ಸೂಟ್ ಹಾಕಿದ್ದು ಭಾಳ ಕಡಿಮೆ, ವಿದೇಶಕ್ಕೆ ಹೋದಾಗ ಏನೋ ಹಾಕ್ತಾರೆ. ಆದರೆ ಸಿದ್ದರಾಮಯ್ಯ ಪಂಚೆಯೇ ಯಾಕೆ ಧರಿಸ್ತಾರೆ? ಆಮೇಲೆ ಸಿದ್ದರಾಮಯ್ಯನವರು ಸಿಗರೇಟ್ ಸೇತ್ತಾ ಇದ್ರು, ಈಗ ಸೇತ್ತಾ ಇಲ್ಲ. ಎಣ್ಣೆ ಹೊಡಿತಾರೆ, ಯಾಕಂದರೆ ನಾನು ನೋಡಿದ್ದೀನಿ. ಆಮೇಲೆ ಈ ಎಲ್ರಿಗಿರುತ್ತಲ್ಲ ನನ್ನ ಫಸ್ಟ್ ಬೈಕು ಫಸ್ಟ್ ಕಾರು ಅಂತೇಳಿ, ಈ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೊಟ್ಟ ಮೊದಲ ಗಾಡಿ ಯಾವುದಾಗಿತ್ತು? ಆಮೇಲೆ ಸಿಗರೇಟ್ ಬಿಟ್ಟ ಕತೆ ಭಾಳ ಅದ್ಭುತ ಆಗಿದೆ. ಅವರಿಗೆ ಸಿಗರೇಟ್ ಸೇದೋ ಚಟ ಇತ್ತು. ಯಾರೋ ಫ್ರೆಂಡ್ CM ಇಬ್ರಾಹಿಂ ಇರ್ಬೋದು, ಫಾರಿನಿಂದ ಒಂದು ಸಿಗರೇಟ್ ಏನೋ 555 ಸಿಗರೇಟ್ ತಂದು ಕೊಡ್ತಾರಂತೆ. ಇವರು ರೂಮಲ್ಲಿ ಕೂತು ಸೇದಿದ್ದೆ ರಾತ್ರಿಯಿಂದ ಬೆಳಗಿನ ತನಕ. ಬೆಳಗ್ಗೆ ಅದು ಹೊರಗೆ ಬರ್ತಾರಂತೆ, ಒಂಥರ ಹೊಸ ಫ್ರೆಶ್ ಗಾಳಿ ಮುಖಕ್ಕೆ ಪಡೆದಾಗ ಇದು ನರಕ ಅನಿಸ್ಬಿಡುತ್ತಂತೆ. ಅವತ್ತಿಂದ ಬಿಟ್ಟೇ ಬಿಟ್ರಂತೆ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ, ವಿರೋಧಿಗಳು ಹೇಳ್ತಾರೆ, ಇಲ್ಲ ಸ್ವಲ್ಪ ಅವ್ರದ್ದು ಹಾರ್ಟ್ ಗೀಟ್ ಪ್ರಾಬ್ಲಮ್ ಆಯಿತು ಅದಕ್ಕಾಗಿ ಬಿಟ್ಬಿಟ್ರು ಅಂತೇಳಿ. ಏನೇ ಇಲ್ಲ, ಸಿಗರೇಟ್ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಹಿತಿಗಳಿದೆಯಲ್ವ. ಆಮೇಲೆ ಅವ್ರು ಲಾಯರ್ ಓದ್ತಿರ್ಬೇಕಾದ್ರೆ ಅಲ್ಲೊಬ್ಬರು ಅಜ್ಜಿ ಇದ್ರಂತೆ, ಕಲ್ಲೆ ಬೀಜ ಮಾರ್ತಿರೋಂಥ ಅಜ್ಜಿ. ಅವ್ರ ಹತ್ರ ಸಾಲ ತೊಗೋತಾ ಇದ್ರಂತೆ, ಕಲ್ಲೆ ಬೀಜ. ಆಮೇಲೆ ಇಲ್ಲಿ ತನಕ ಅಜ್ಜಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಸಾಲ ಕೊಡಲಿಕ್ಕಾಗಿಲ್ಲ. ಹಾಗಾಗಿ ಸಾಲಗಾರ ಸಿದ್ದು ಈಗಲೂ ಕೂಡ. ಬನ್ನಿ, ಎಲ್ಲ ಮಾಹಿತಿ ಇವತ್ತಿನ ಸಿದ್ದರಾಮಯ್ಯ ಕಥೆಗಳು ಸೀರೀಸ್ನಲ್ಲಿ. ಸಿದ್ದರಾಮಯ್ಯ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಕೆಲವು ವಿಷಯಗಳಿವೆ. ಮೊದಲಿಗೆ ಅವರ ಕುಟುಂಬದತ್ತ ಕಣ್ಣು ಹಾಯಿಸೋದಾದ್ರೆ, ಸಿದ್ದುಗೆ ಒಬ್ಬ ಅಣ್ಣ, 2 ಅಕ್ಕ, 2 ಕಿರಿಯ ಸಹೋದರಿಯರಿದ್ದಾರೆ. ಇಡೀ ಕುಟುಂಬದಲ್ಲಿ ಪದವೀಧರರಾಗಿರುವ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ. ಸಹೋದರ ಸಹೋದರಿಯರಲ್ಲಿ ಯಾರು ಕೂಡ 10ನೇ ತರಗತಿಯನ್ನೂ ಓದಿಲ್ಲ. ಸಿದ್ದರಾಮಯ್ಯ ಕರ್ನಾಟಕದ 24ನೇ ಮುಖ್ಯಮಂತ್ರಿ. ದೇವರಾಜ್ ಅರಸು ನಂತರ ಪೂರ್ಣಾವಧಿ ಪೂರ್ಣಗೊಳಿಸಿ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಏಕೈಕ ಮುಖ್ಯಮಂತ್ರಿ ಎನಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ 13 ಬಜೆಟ್ ಮಂಡಿಸಿರುವ ಏಕೈಕ ರಾಜಕಾರಣಿ ಸಿದ್ದರಾಮಯ್ಯ. 2 ಬಾರಿ DCM ಸೇವೆ ಸಲ್ಲಿಸಿರುವ ಏಕೈಕ ನಾಯಕ ಕೂಡ ಸಿದ್ದರಾಮಯ್ಯ. ಚರ್ಮದ ಆರೋಗ್ಯದ ದೃಷ್ಟಿಯಿಂದ ಶುದ್ಧ ಕಾಟನ್ ಪ್ಯಾಂಟ್ ಇಲ್ಲವೇ ಧೋತಿಯನ್ನೇ ಧರಿಸುವಂತೆ ವೈದ್ಯರು ಸೂಚಿಸಿದ್ರಂತೆ. 1992ರ ಬಳಿಕ ಸಿದ್ದರಾಮಯ್ಯ ಧೋತಿ ಮಾತ್ರ ಧರಿಸುತ್ತಿದ್ದಾರೆ. ಬೆಂಗಳೂರಿನ ಅವಿನ್ಯೂ ರಸ್ತೆಯಲ್ಲಿರುವ ಖಾದಿ ಅಂಗಡಿಯಲ್ಲಿ ಸಿದ್ದು ಬಟ್ಟೆ ಖರೀದಿ ಮಾಡ್ತಾರೆ. ಜೂನ್ 1, 2022. ನಾನು ಮೊದಲು ಸಿಗರೆಟ್ ಸೇದುತ್ತಿದ್ದೆ. ಒಮ್ಮೆ ವಿದೇಶಕ್ಕೆ ಹೋದಾಗ ಸ್ನೇಹಿತರು ಸಿಗರೆಟ್ ಪ್ಯಾಕ್ ತಂದು ಕೊಟ್ರು. ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಿಗರೆಟ್ ಸೇದಿಬಿಟ್ಟೆ. ಅವತ್ತೇ ನನಗೆ ಮನವರಿಕೆ ಆಯಿತು. ಅದೇ ದಿನ ಸಿಗರೆಟ್ ಸೇದೋದನ್ನ ಬಿಟ್ಟೆ ಅಂತ ಸಿದ್ದರಾಮಯ್ಯನವರೇ ಹೇಳಿಕೊಂಡಿದ್ದಾರೆ. ನಾನು ಬಹಳ ಸಿಗರೆಟ್ ಸೇದಿದ್ದೆ ಆಮೇಲೆ ಸಿಗರೆಟ್ ಸೇದಿದ್ರೆ ಆಯುಷ್ ಕಡಿಮೆ ಆಗ್ತದೆ ಅಂತ ಗೊತ್ತಾಯ್ತು. ಕಾಯಿಲೆ ಬರ್ತದೆ, ಬಿಡ್ಬಿಡೆ 87 ವಯಸ್ಸು. ಆದ್ರೂ ಅದ್ರ ಎಫೆಕ್ಟ್ ಏನಾಯ್ತು ಅಂತಂದ್ರೆ ಸಿಗರೆಟ್ ಸೇರ್ತಾ ಇದ್ದಿರೋದ್ರಿಂದ ಪ್ರಾಬ್ಲಮ್ ಶುರುವಾಯಿತು. ನಾನೀಗ
ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿದ್ದೀನಿ. ಅದೇ 2000 ಇಸ್ವಿನಲ್ಲಿ ಮಾಡಿಸ್ಕೊಂಡೆ. ಈಗಾಗಲೇ 24 ವರ್ಷ ಆಯ್ತು. ಜುಲೈ ತಿಂಗಳಲ್ಲಿ ಮಾಡಿಸ್ಕೊಳ್ಳೋದು. ಸಿಎಂ ಸಿದ್ದರಾಮಯ್ಯಗೆ ಮದ್ಯ ಸೇವಿಸೋ ಅಭ್ಯಾಸ ಇದೆ. ಆಗಾಗ ಸ್ವಪಕ್ಷೀಯರ ಜೊತೆ ಎಣ್ಣೆ ಹೊಡಿತಾರೆ. ಕೆಲವೊಮ್ಮೆ ವಿಪಕ್ಷದವರ ಜೊತೆಯೂ ಡ್ರಿಂಕ್ಸ್ ಮಾಡ್ತಾರೆ. ಸರ್, ನಾನು ಇತ್ತೀಚೆಗೆ ಬಂದಿದ್ದೀನಿ, ನನಗೆ ಕೇಳ್ತಾ ಇದ್ದೀರಲ್ಲ ನೀವು. ಇತ್ತೀಚೆಗೆ ಒಳಗೆ ಬಂದಿದ್ದೀನಿ. ಟೀ ಟೋಟ್ಲರ ನೀವು? ಸರ್, ಟೀ ಟೋಟ್ಲರ? ಯಾವತ್ತು ಕುಡ್ದಿಲ್ವಾ? ಯಾವುದು? ವಿಸ್ಕಿ ಕುಡ್ದಿಲ್ವೇನ್ರಿ? ನಿಮಗೆ ಗೊತ್ತಿದೆಯಲ್ಲ ಸರ್. ನಂಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿದ್ರೆ ಒಂದ್ಸಾರಿ ಸೇರಿದ್ದು ಅಲ್ಲ. ಹೌದು, ಅದಕ್ಕೆ ಹೇಳಿದ್ದು ನಿಮ್ಗೆ ಗೊತ್ತು. ಶ್ರೀನಿವಾಸ್ ಮನೇಲಿ ಸೇರಿದ್ವಲ್ಲ ಒಂದ್ಸರಿ. ಕುಡ್ದಿಯಾ? ಇಲ್ಲ ನಂಗೆ ಗೊತ್ತಾಗ್ಲಿಲ್ಲ, ಮರ್ತು ಬಿಟ್ಟಿದ್ದೀನಿ. ಅಲ್ಲ, ನಾನು ವಾಪಸ್ ಬರೋನಲ್ಲ. ಸಿದ್ದರಾಮಯ್ಯನವರ ಮೊದಲ ವಾಹನ ಲ್ಯಾಂಬ್ರೆಟ್ರಾ ಸ್ಕೂಟರ್. ಶಾಸಕರಾಗಿದ್ದಾಗಲೂ ಸಚಿವರಾಗಿದ್ದಾಗಲೂ ಸ್ಕೂಟಿಯನ್ನೇ ಬಳಸ್ತಿದ್ರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾವು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಒಂದು ಸೀರೀಸ್ ಶುರು ಮಾಡಿದ್ವಿ. ಮೊದಲಿಗೆ ನಾವು ಬಾಂಗ್ಲಾ ಕಥೆಗಳು ಮಾಡಿದ್ವಿ. ಅಷ್ಟಾದ ನಂತರ ಇಸ್ರೇಲ್ ಕಥೆಗಳು ಮಾಡಬೇಕು ಅಂತ ಹೇಳುವಾಗ ಸಿದ್ದರಾಮಯ್ಯನವರ ಸ್ಟೋರಿ ಬಂತು ಮೂಡ ವಿಚಾರಕ್ಕೆ ಸಂಬಂಧಪಟ್ಟ. ಇದೇ ಒಳ್ಳೆ ಟೈಮ್ ಅಂತೇಳಿ ಅದನ್ನೇ ನಾವು ಅವರ ಬಾಯಲ್ಲೇ ಅವರ ಕಥೆಗಳನ್ನು ಹೇಳಿಸುವಂಥ ಪ್ರಯತ್ನ. ಸಿದ್ದರಾಮಯ್ಯನವರಿಗೆ ಎಷ್ಟು ಜನ ಅಣ್ಣ ತಮ್ಮಂದಿರು? ನೀವು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಕುಟುಂಬದವರು ಈಗಲೂ ಅವರವರ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಹಾಗೆಯೇ ಸಿದ್ದರಾಮಯ್ಯನವರ ಫ್ಯಾಮಿಲಿಯವರು ಕೂಡ ಅದೇ ಅವರವರ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಸಿದ್ದರಾಮಯ್ಯನವರು ಯಾವುದೇ ಮುಖ್ಯಮಂತ್ರಿ ಆದಾಗಲೂ ಕೂಡ ಯಾವುದೇ ಮದುವೆಗಳನ್ನು ಅರಮನೆ ಮೈದಾನದಲ್ಲಿ ಮಾಡಿಸಿದ ಇತಿಹಾಸನೇ ಇಲ್ಲ. ಎಲ್ಲ ಮೈಸೂರಲ್ಲಿ ಅವರ ಊರಲ್ಲೇ. ಆಮೇಲೆ ಸಿದ್ದರಾಮಯ್ಯನವರು ಸೂಟ್ ಹಾಕಿದ್ದು ಭಾಳ ಕಡಿಮೆ. ವಿದೇಶಕ್ಕೆ ಹೋದಾಗ ಏನೋ ಹಾಕ್ತಾರೆ, ಆದರೆ ಸಿದ್ದರಾಮಯ್ಯ ಪಂಚೆಯೇ ಯಾಕೆ ಧರಿಸ್ತಾರೆ? ಆಮೇಲೆ ಸಿದ್ದರಾಮಯ್ಯನವರು ಸಿಗರೇಟ್ ಸೇತ್ತಾ ಇದ್ರು, ಈಗ ಸೇತ್ತಾ ಇಲ್ಲ. ಎಣ್ಣೆ ಹೊಡಿತಾರೆ, ಯಾಕಂದರೆ ನಾನು ನೋಡಿದ್ದೀನಿ. ಆಮೇಲೆ ಈ ಎಲ್ರಿಗಿರುತ್ತಲ್ಲ, ನನ್ನ ಫಸ್ಟ್ ಬೈಕು ಫಸ್ಟ್ ಕಾರು ಅಂತೇಳಿ. ಈ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೊಟ್ಟ ಮೊದಲ ಗಾಡಿ ಯಾವುದಾಗಿತ್ತು? ಆಮೇಲೆ ಸಿಗರೇಟ್ ಬಿಟ್ಟ ಕತೆ ಭಾಳ ಅದ್ಭುತ ಆಗಿದೆ. ಅವರಿಗೆ ಸಿಗರೇಟ್ ಸೇದೋ ಚಟ ಇತ್ತು. ಯಾರೋ ಫ್ರೆಂಡ್ CM ಇಬ್ರಾಹಿಂ ಇರ್ಬೋದು, ಫಾರಿನಿಂದ ಒಂದು ಸಿಗರೇಟ್ ಏನೋ 555 ಸಿಗರೇಟ್ ತಂದು ಕೊಡ್ತಾರಂತೆ. ಇವ್ರು ರೂಮಲ್ಲಿ ಕೂತು ಸೇದಿದ್ದೆ ರಾತ್ರಿಯಿಂದ ಬೆಳಗಿನ ತನಕ. ಬೆಳಗ್ಗೆ ಅದು ಹೊರಗೆ ಬರ್ತಾರಂತೆ. ಒಂಥರ ಹೊಸ ಫ್ರೆಶ್ ಗಾಳಿ ಮುಖಕ್ಕೆ ಪಡೆದಾಗ ಇದು ನರಕ ಅನಿಸ್ಬಿಡುತ್ತಂತೆ. ಅವತ್ತಿಂದ ಬಿಟ್ಟೇ ಬಿಟ್ರಂತೆ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ, ವಿರೋಧಿಗಳು ಹೇಳ್ತಾರೆ, ಇಲ್ಲ ಸ್ವಲ್ಪ ಅವ್ರದ್ದು ಹಾರ್ಟ್ ಪ್ರಾಬ್ಲಮ್ ಆಯಿತು ಅದಕ್ಕಾಗಿ ಬಿಟ್ಬಿಟ್ರು ಅಂತೇಳಿ. ಏನೇ ಇಲ್ಲ, ಸಿಗರೇಟ್ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಹಿತಿಗಳಿದೆಯಲ್ವ. ಆಮೇಲೆ ಅವ್ರು ಲಾಯರ್ ಓದ್ತಿರ್ಬೇಕಾದ್ರೆ ಅಲ್ಲೊಬ್ಬರು ಅಜ್ಜಿ ಇದ್ರಂತೆ, ಕಲ್ಲೆ ಬೀಜ ಮಾರ್ತಿರೋಂಥ ಅಜ್ಜಿ. ಅವ್ರ ಹತ್ರ ಸಾಲ ತೊಗೋತಾ ಇದ್ರಂತೆ, ಕಲ್ಲೆ ಬೀಜ. ಆಮೇಲೆ ಇಲ್ಲಿ ತನಕ ಅಜ್ಜಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಸಾಲ ಕೊಡಲಿಕ್ಕಾಗಿಲ್ಲ. ಹಾಗಾಗಿ ಸಾಲಗಾರ ಸಿದ್ದು ಈಗಲೂ ಕೂಡ. ಬನ್ನಿ, ಎಲ್ಲ ಮಾಹಿತಿ ಇವತ್ತಿನ ಸಿದ್ದರಾಮಯ್ಯ ಕಥೆಗಳು ಸೀರೀಸ್ನಲ್ಲಿ. ಸಿದ್ದರಾಮಯ್ಯ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಕೆಲವು ವಿಷಯಗಳಿವೆ. ಮೊದಲಿಗೆ ಅವರ ಕುಟುಂಬದತ್ತ ಕಣ್ಣು ಹಾಯಿಸೋದಾದ್ರೆ, ಸಿದ್ದುಗೆ ಒಬ್ಬ ಅಣ್ಣ, 2 ಅಕ್ಕ, 2 ಕಿರಿಯ ಸಹೋದರಿಯರಿದ್ದಾರೆ. ಇಡೀ ಕುಟುಂಬದಲ್ಲಿ ಪದವೀಧರರಾಗಿರುವ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ. ಸಹೋದರ ಸಹೋದರಿಯರಲ್ಲಿ ಯಾರು ಕೂಡ 10ನೇ ತರಗತಿಯನ್ನೂ ಓದಿಲ್ಲ. ಸಿದ್ದರಾಮಯ್ಯ ಕರ್ನಾಟಕದ 24ನೇ ಮುಖ್ಯಮಂತ್ರಿ. ದೇವರಾಜ್ ಅರಸು ನಂತರ ಪೂರ್ಣಾವಧಿ ಪೂರ್ಣಗೊಳಿಸಿ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಏಕೈಕ ಮುಖ್ಯಮಂತ್ರಿ ಎನಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ 13 ಬಜೆಟ್ ಮಂಡಿಸಿರುವ ಏಕೈಕ ರಾಜಕಾರಣಿ ಸಿದ್ದರಾಮಯ್ಯ. 2 ಬಾರಿ DCM ಸೇವೆ ಸಲ್ಲಿಸಿರುವ ಏಕೈಕ ನಾಯಕ ಕೂಡ ಸಿದ್ದರಾಮಯ್ಯ.
ಚರ್ಮದ ಆರೋಗ್ಯದ ದೃಷ್ಟಿಯಿಂದ ಶುದ್ಧ ಕಾಟನ್ ಪ್ಯಾಂಟ್ ಇಲ್ಲವೇ ಧೋತಿಯನ್ನೇ ಧರಿಸುವಂತೆ ವೈದ್ಯರು ಸೂಚಿಸಿದ್ರಂತೆ. 1992ರ ಬಳಿಕ ಸಿದ್ದರಾಮಯ್ಯ ಧೋತಿ ಮಾತ್ರ ಧರಿಸುತ್ತಿದ್ದಾರೆ. ಬೆಂಗಳೂರಿನ ಅವಿನ್ಯೂ ರಸ್ತೆಯಲ್ಲಿರುವ ಖಾದಿ ಅಂಗಡಿಯಲ್ಲಿ ಸಿದ್ದು ಬಟ್ಟೆ ಖರೀದಿ ಮಾಡ್ತಾರೆ. ಜೂನ್ 1, 2022 ನಾನು ಮೊದಲು ಸಿಗರೆಟ್ ಸೇದುತ್ತಿದ್ದೆ. ಒಮ್ಮೆ ವಿದೇಶಕ್ಕೆ ಹೋದಾಗ ಸ್ನೇಹಿತರು ಸಿಗರೆಟ್ ಪ್ಯಾಕ್ ತಂದು ಕೊಟ್ರು. ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಿಗರೆಟ್ ಸೇದಿಬಿಟ್ಟೆ. ಅವತ್ತೇ ನನಗೆ ಮನವರಿಕೆ ಆಯಿತು. ಅದೇ ದಿನ ಸಿಗರೆಟ್ ಸೇದೋದನ್ನ ಬಿಟ್ಟೆ ಅಂತ ಸಿದ್ದರಾಮಯ್ಯನವರೇ ಹೇಳಿಕೊಂಡಿದ್ದಾರೆ. ನಾನು ಬಹಳ ಸಿಗರೇಟ್ ಸೇರ್ತಿದ್ದೆ ಒಂದು ಕಾಲದಲ್ಲಿ. ಆಮೇಲೆ ಸಿಗರೇಟ್ ಸೇದಿದ್ರೆ ಆಯುಷ್ ಕಡಿಮೆ ಆಗ್ತದೆ ಅಂತ ಗೊತ್ತಾಯ್ತು. ಕಾಯಿಲೆ ಬರ್ತದೆ, ಅವಾಗ ಬಿಡ್ಬಿಟ್ಟೆ 87 ವಯಸ್ಸು. ಆದ್ರೂ ಅದ್ರ ಎಫೆಕ್ಟ್ ಏನಾಯ್ತು ಅಂತಂದ್ರೆ ಸಿಗರೇಟ್ ಸೇರ್ತಾ ಇದ್ದಿರೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಶುರುವಾಯಿತು. ನಾನು ಈಗ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿದ್ದೀನಿ. ಅದೇ 2000 ಇಸ್ವಿನಲ್ಲಿ ಮಾಡಿಸ್ಕೊಂಡೆ. ಈಗಾಗಲೇ 24 ವರ್ಷ ಆಯ್ತು. ಜುಲೈ ತಿಂಗಳಲ್ಲಿ ಮಾಡಿಸ್ಕೊಳ್ಳೋದು. ಸಿಎಂ ಸಿದ್ದರಾಮಯ್ಯಗೆ ಮದ್ಯ ಸೇವಿಸೋ ಅಭ್ಯಾಸ ಇದೆ. ಆಗಾಗ ಸ್ವಪಕ್ಷೀಯರ ಜೊತೆ ಎಣ್ಣೆ ಹೊಡಿತಾರೆ. ಕೆಲವೊಮ್ಮೆ ವಿಪಕ್ಷದವರ ಜೊತೆಯೂ ಡ್ರಿಂಕ್ಸ್ ಮಾಡ್ತಾರೆ. ಸರ್, ನಾನು ಇತ್ತೀಚೆಗೆ ಬಂದಿದ್ದೀನಿ, ನನಗೆ ಕೇಳ್ತಾ ಇದ್ದೀರಿ ಅಲ್ಲ ನೀವು? ಇತ್ತೀಚೆಗೆ ಒಳಗೆ ಬಂದಿದ್ದೀನಿ. ಟೀ ಟೋಟ್ಲರ ನೀವು? ಸರ್, ಟೀ ಟೋಟ್ಲರ? ಯಾವತ್ತು ಕುಡ್ದಿಲ್ವಾ? ಯಾವುದು? ವಿಸ್ಕಿ ಕುಡ್ದಿಲ್ವೇನ್ರಿ? ನಿಮಗೆ ಗೊತ್ತಿದೆಯಲ್ಲ ಸರ್. ನಂಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿದ್ರೆ ಒಂದ್ಸಾರಿ ಸೇರಿದ್ದು ಅಲ್ಲ. ಹೌದು, ಅದಕ್ಕೆ ಹೇಳಿದ್ದು ನಿಮ್ಗೆ ಗೊತ್ತು. ಶ್ರೀನಿವಾಸ್ ಮನೇಲಿ ಸೇರಿದ್ದು ಅಲ್ಲ ಒಂದ್ಸಾರಿ. ಕುಡ್ದಿಯಾ? ಇಲ್ಲ ಅಂದ್ರೆ ನಂಗೆ ಗೊತ್ತಾಗ್ಲಿಲ್ಲ, ಮರ್ತು ಬಿಟ್ಟಿದ್ದೀನಿ. ಅಲ್ಲ, ನಾನು ವಾಪಸ್ ಬರೋನಲ್ಲ. ಸಿದ್ದರಾಮಯ್ಯನವರ ಮೊದಲ ವಾಹನ ಲ್ಯಾಂಬ್ರೆಟ್ರಾ ಸ್ಕೂಟರ್. ಶಾಸಕರಾಗಿದ್ದಾಗಲೂ ಸಚಿವರಾಗಿದ್ದಾಗಲೂ ಸ್ಕೂಟಿಯನ್ನೇ ಬಳಸ್ತಿದ್ರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.